ಎಲ್ಲರಿಗೂ ನಮಸ್ಕಾರ. ಆ, ಬೆಳಗಿನ ಶುಭೋದಯ. ವಾಕಿಂಗ್ ಬಂದಿದ್ದೆ. ಆ, ಪ್ರಕೃತಿ ತುಂಬ ಅದ್ಭುತ. ವಾಕಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ವಿಡಿಯೋ ಮಾಡಿದ್ದೆ. ಪ್ರತಿಯೊಬ್ಬರು ಸುಧಾ ವಾಕಿಂಗನ್ನು ಮಾಡಿ. ವಿಷಯ ಏನಂದರೆ, ಭಾಳಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕುಡಿಯೋದು ಒಂದು ಏನೋ ಎಂಜಾಯ್ಮೆಂಟ್ ಅಂತ ಭಾಳಷ್ಟು ಜನ ಅಂದ್ಕೊಳ್ತಾರೆ. ಓಕೆ, ಹುಟ್ಟಿದ್ದೀನಿ ಒಂದಿನ ಸಾಯ್ತೀನಿ ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕಂತ ಅಂದ್ಕೊಳ್ತಾರೆ. ನಾನು ಅದು ತಪ್ಪು ಅಂತ ಹೇಳ್ತೀನಿ. ಕುಡೀರಿ, ಓಕೆ, ಬಟ್ ಆದರೆ ಅದು ಯಾವಾಗಲೂ ಇತಿಮಿತಿಯಲ್ಲಿ ಇರಬೇಕು. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು, ಓಕೆನಾ. ಅತಿಯಾಗಿ ಕುಡಿದರೆ ಅಮೃತನೂ ಸುಧಾ ವಿಷವಾಗುತ್ತೆ. ಕುಡಿಯೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಏನೆಲ್ಲ ತೊಂದರೆ ಆಗುತ್ತೆ ಅಂತ ಜನರ ಧ್ವನಿ ಯೂಟ್ಯೂಬ್ ಚಾನಲ್ನಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋ ಮಾಡಿ ಹಾಕಿದ್ದೀನಿ. ನನ್ನ ಉದ್ದೇಶ ಇಷ್ಟೇ, ಜನರು ಜಾಗೃತರಾಗಬೇಕು. ಓಕೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರಬೇಕು, ನಮ್ಮ ಬದುಕು ನಮ್ಮ ಕೈಯಲ್ಲಿರಬೇಕು, ಬೇರೆಯವರ ಕೈಗೆ ಹೋಗಬಾರ್ದು, ಓಕೆನಾ. ಕ್ರೈಮ್ಸನ್ನು ಮಾಡಬಾರ್ದು. ಓಕೆ, ಪೊಲೀಸ್ ಸ್ಟೇಷನ್ಗೆ ಮತ್ತು ಲಾಯರ್ಗೆ ಇವ್ರ ಹತ್ರ ಸಿಕ್ಕಿ ಭಾಳಷ್ಟು ಜನ ಜೀವನ ಸಣ್ಣ ಸಣ್ಣ ತಪ್ಪಿಗೆ ನಾವು ಪೊಲೀಸ್ನವ್ರ ಹತ್ರ ಲಾಯರ್ ಹತ್ರ ಹೋದಾಗ ನಮ್ಮನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿಬಿಡ್ತಾರೆ, ಓಕೆನಾ. ಭಾಳಷ್ಟು ಜನ ನೋಡಿ ಲಾಯರ್ ಹತ್ರ ಯಾರು ಹೋಗ್ತಾರೆ, ಓಕೆ, ಇವನ್ನೆಲ್ಲ ಕಳ್ಕೊಳ್ತಾನೆ, ಅವರೆಲ್ಲ ಪಡ್ಕೊಳ್ತಾರೆ. ಪೊಲೀಸ್ ಹತ್ರ ಹೋದರೆ ಇತ್ತೀಚಿನ ದಿನಗಳಲ್ಲಿ ಓಕೆ ನಾವು ಏನು ಹೋಗ್ತೀವಿ ಅದನ್ನು ನಾವು ಕಳ್ಕೊಳ್ತೀವಿ, ದುಡ್ಡು ಕಳ್ಕೊಳ್ತೀವಿ, ಮರ್ಯಾದೆ ಕಳ್ಕೊಳ್ತೀವಿ, ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಇರೋದನ್ನೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಕ್ರೈಮ್ಗಳು ನಿಲ್ಲಬೇಕು, ತಪ್ಪು ಮಾಡೋದನ್ನು ನಿಲ್ಲಿಸಬೇಕು. ಹಾಗಾಗಿ ಇರೋದು ಒಂದೇ ಜೀವನ. ಈ ಜೀವನದಲ್ಲಿ ಓಕೆ ಸರಿ ತಪ್ಪುಗಳನ್ನ ನಾವು ತಿಳ್ಕೊಂಡು ನಡೀತಾ ಹೋಗಬೇಕು. ಅದೇ ನನ್ನ ಮೂಲ ಉದ್ದೇಶವಾಗಿದೆ. ಹಾಗಾಗಿ ಜನರ ಧ್ವನಿ ಯೂಟ್ಯೂಬ್ ಚಾನಲಲ್ಲಿ ಓಕೆ ಕುಡಿಯೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿದ್ದರೆ ಶೇರ್ ಮಾಡಿ. ಬಟ್ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಬೇಕು, ಹೇಳ್ತಾ ಹೋಗ್ತೀನಿ. ನನ್ನಿಂದ ಅಟ್ಲೀಸ್ಟ್ ಒಬ್ಬರು ಚೇಂಜ್ ಆದರೂ ನನಗೆ ಹ್ಯಾಪಿನೇ. ಎಲ್ಲ ಚೇಂಜ್ ಆಗಬೇಕಂತ ಏನಿಲ್ಲ. ಬಟ್ ಆದರೆ ಜಗದ ನಿಯಮ ಏನಂದರೆ ಪರಿವರ್ತನೆ ಆಗಬೇಕು, ಅದೇ ಜಗದ ನಿಯಮ. ಓಕೆ, ತಪ್ಪು ಮಾಡೋದು ಸಹಜ, ಬಟ್ ಅದನ್ನು ತಿದ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕುಡಿಯೋದ್ರಿಂದ ಸ್ಟಾಪ್ ಮಾಡಿ ನಾವು ಅಭಿವೃದ್ಧಿ ಕಡೆಗೆ ಹೋಗಬೇಕು. ದಿನದಿಂದ ದಿನಕ್ಕೆ ನಾವು ಬೃಹತ್ ಕಡೆಗೆ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಸುಧಾ. ಆವಾಗ ಮಾತ್ರ ಉತ್ತಮವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಣ್ಣೆ ಹೊಡೆಯೋದನ್ನು ಬಿಡಿ, ಕ್ರೈ ಮಾಡೋದನ್ನು ನಿಲ್ಲಿಸಿ, ಸಣ್ಣ ಪುಟ್ಟ ತಪ್ಪು ಮಾಡೋದನ್ನು ನಿಲ್ಲಿಸಿದ್ರೆ ನಮ್ಮ ಜೀವನ